ಅದು ಸರ್ಕಾರಿ ಆಸ್ಪತ್ರೆಯ ಪಕ್ಕದ ಕಟ್ಟಡದಲ್ಲಿ ಇರುವಂತಹ ಸರ್ಕಾರಿ ಮಹಿಳಾ ಕಾಲೇಜು. ಆದರೆ ಸದ್ಯ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಕಾಲೇಜು ತುಂಬಾ ಧೂಳು ತುಂಬಿಕೊಂಡಿದೆ. ಕ್ಲಾಸ್ ರೂಮ್ ಅಲ್ಲಿ ಉಸಿರಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸಿದ್ರೆ ಶಾಸಕರು ಬಂದು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಮಂಗಳೂರಲ್ಲಿ ವಿದ್ಯಾರ್ಥಿನಿಯರಿಗೆ ಧೂಳಿನ ಗೋಳು. ಮಾತಿಗೆ ಮಾತು, ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಿನ್ಸಿಪಾಲ್. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ನೋಡಿದ್ರಲ್ಲ, ಇದು ಪುತ್ತೂರು ಶಾಸಕ ಅಶೋಕ್ ರೈ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ರೀತಿ. ಅಷ್ಟಕ್ಕೂ ಶಾಸಕ ಅಶೋಕ್ ಕುಮಾರ್ ರೈ ಇಷ್ಟೊಂದು ಗರಂ ಆಗಲು ಕಾರಣವಾಗಿದ್ದು ವಿದ್ಯಾರ್ಥಿನಿಯರ ಪ್ರತಿಭಟನೆ. ಕ್ಲಾಸ್ ರೂಮ್ನಲ್ಲಿ ಧೂಳಿನಿಂದ ಕುಳಿತುಕೊಳ್ಳಲು ಆಗೋದಿಲ್ಲ ಅಂತ ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದು ಶಾಸಕರನ್ನ ಕೆರಳಿಸಿದೆ. ವೆಲ್ಫೇರ್ ಆಫೀಸರ್ ಅದೆಷ್ಟೇ ಸಮಜಾಯಿಷಿ ನೀಡಲು ಹೋದ್ರೂ ಶಾಸಕರು ಮಾತ್ರ ಡೋಂಟ್ ಟಾಕ್, ನನಗ್ಯಾಕೆ ಹೇಳಿಲ್ಲ ಅಂತ ಗದರಿಸಿದ್ದಾರೆ. ಇನ್ನು ಶಾಸಕರ ಜೊತೆಗೆ ಇದ್ದ ಒಂದಷ್ಟು ಚೇಲಾಗಳು ಕೂಡ ಶಾಸಕರ ಜೊತೆ ಸೇರಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ಅಸಲಿಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸಮೀಪದ ಕಟ್ಟಡದಲ್ಲಿ ಮಹಿಳಾ ಕಾಲೇಜು ನಡೆಸಲಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋ ಕಾರಣ ಕ್ಲಾಸ್ ರೂಮ್ ತುಂಬೆಲ್ಲ ಧೂಳು ಹಾರಿ ಬರ್ತಾ ಇದೆ. ಹೀಗಾಗಿ ಹಲವು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಆಗಾಗ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರ್ತಾ ಇದ್ರು. ಇದಕ್ಕೊಂದು ಪರಿಹಾರ ಮಾಡಿ ಅಂತ ವಿದ್ಯಾರ್ಥಿನಿಯರು ಇಂದು ಪ್ರತಿಭಟನೆಗೆ ಕುಳಿತಿದ್ರು. ಆದರೆ ನನ್ನ ಗಮನಕ್ಕೆ ಈ ವಿಚಾರವೇ ತರದೆ ಪ್ರತಿಭಟನೆ ಯಾಕೆ ಮಾಡಿದ್ದು ಅನ್ನೋದು ಶಾಸಕರ ವಾದವಾಗಿತ್ತು. ಆದರೆ ಶಾಸಕರ ಈ ವಾದಕ್ಕೆ ಕಾಲೇಜು ಪ್ರಾಂಶುಪಾಲರು ಮಾತ್ರ ಸರಿಯಾದ ತಿರುಗೇಟು ನೀಡಿದ್ರು. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ, ನನಗೆ ಹೇಳ್ರಿ, ಅಷ್ಟಕ್ಕೂ ಶಾಸಕರ ಕಚೇರಿಯಿಂದ 100 ಮೀಟರ್ ದೂರದಲ್ಲಿ ಈ ಮಹಿಳಾ ಕಾಲೇಜು ಇದೆ. ಇಲ್ಲಿ ಆಸ್ಪತ್ರೆಯ ಕಾಮಗಾರಿಯಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಶಾಸಕರಿಗೆ ಗೊತ್ತಾಗದೇ ಇರೋದಿಲ್ಲ. ಆದರೂ ಶಾಸಕರು ಈ ರೀತಿಯಾಗಿ ವರ್ತಿಸಿದ್ದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ದೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಸರ್ಕಾರಿ ಆಸ್ಪತ್ರೆಯ ಪಕ್ಕದ ಕಟ್ಟಡದಲ್ಲಿ ಇರುವಂತಹ ಸರ್ಕಾರಿ ಮಹಿಳಾ ಕಾಲೇಜು. ಆದರೆ ಸದ್ಯ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಕಾಲೇಜು ತುಂಬಾ ಧೂಳು ತುಂಬಿಕೊಂಡಿದೆ. ಕ್ಲಾಸ್ ರೂಮ್ ಅಲ್ಲಿ ಉಸಿರಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸಿದ್ರೆ ಶಾಸಕರು ಬಂದು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಮಂಗಳೂರಲ್ಲಿ ವಿದ್ಯಾರ್ಥಿನಿಯರಿಗೆ ಧೂಳಿನ ಗೋಳು. ಮಾತಿಗೆ ಮಾತು, ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಿನ್ಸಿಪಾಲ್. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ನೋಡಿದ್ರಲ್ಲ, ಇದು ಪುತ್ತೂರು ಶಾಸಕ ಅಶೋಕ್ ರೈ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ರೀತಿ. ಅಷ್ಟಕ್ಕೂ ಶಾಸಕ ಅಶೋಕ್ ಕುಮಾರ್ ರೈ ಇಷ್ಟೊಂದು ಗರಂ ಆಗಲು ಕಾರಣವಾಗಿದ್ದು ವಿದ್ಯಾರ್ಥಿನಿಯರ ಪ್ರತಿಭಟನೆ. ಕ್ಲಾಸ್ ರೂಮ್ನಲ್ಲಿ ಧೂಳಿನಿಂದ ಕುಳಿತುಕೊಳ್ಳಲು ಆಗೋದಿಲ್ಲ ಅಂತ ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದು ಶಾಸಕರನ್ನ ಕೆರಳಿಸಿದೆ. ವೆಲ್ಫೇರ್ ಆಫೀಸರ್ ಅದೆಷ್ಟೇ ಸಮಜಾಯಿಷಿ ನೀಡಲು ಹೋದ್ರೂ ಶಾಸಕರು ಮಾತ್ರ ಡೋಂಟ್ ಟಾಕ್, ನನಗ್ಯಾಕೆ ಹೇಳಿಲ್ಲ ಅಂತ ಗದರಿಸಿದ್ದಾರೆ. ಇನ್ನು ಶಾಸಕರ ಜೊತೆಗೆ ಇದ್ದ ಒಂದಷ್ಟು ಚೇಲಾಗಳು ಕೂಡ ಶಾಸಕರ ಜೊತೆ ಸೇರಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ಅಸಲಿಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸಮೀಪದ ಕಟ್ಟಡದಲ್ಲಿ ಮಹಿಳಾ ಕಾಲೇಜು ನಡೆಸಲಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋ ಕಾರಣ ಕ್ಲಾಸ್ ರೂಮ್ ತುಂಬೆಲ್ಲ ಧೂಳು ಹಾರಿ ಬರ್ತಾ ಇದೆ. ಹೀಗಾಗಿ ಹಲವು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಆಗಾಗ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರ್ತಾ ಇದ್ರು. ಇದಕ್ಕೊಂದು ಪರಿಹಾರ ಮಾಡಿ ಅಂತ ವಿದ್ಯಾರ್ಥಿನಿಯರು ಇಂದು ಪ್ರತಿಭಟನೆಗೆ ಕುಳಿತಿದ್ರು. ಆದರೆ ನನ್ನ ಗಮನಕ್ಕೆ ಈ ವಿಚಾರವೇ ತರದೆ ಪ್ರತಿಭಟನೆ ಯಾಕೆ ಮಾಡಿದ್ದು ಅನ್ನೋದು ಶಾಸಕರ ವಾದವಾಗಿತ್ತು. ಆದರೆ ಶಾಸಕರ ಈ
ವಾದಕ್ಕೆ ಕಾಲೇಜು ಪ್ರಾಂಶುಪಾಲರು ಮಾತ್ರ ಸರಿಯಾದ ತಿರುಗೇಟು ನೀಡಿದರು. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ ನನಗೆ ಹೇಳ್ರಿ, ಅಷ್ಟಕ್ಕೂ ಶಾಸಕರ ಕಚೇರಿಯಿಂದ 100 ಮೀಟರ್ ದೂರದಲ್ಲಿ ಈ ಮಹಿಳಾ ಕಾಲೇಜು ಇದೆ. ಇಲ್ಲಿ ಆಸ್ಪತ್ರೆಯ ಕಾಮಗಾರಿಯಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಶಾಸಕರಿಗೆ ಗೊತ್ತಾಗದೇ ಇರೋದಿಲ್ಲ. ಆದರೂ ಶಾಸಕರು ಈ ರೀತಿಯಾಗಿ ವರ್ತಿಸಿದ್ದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ದೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಸರ್ಕಾರಿ ಆಸ್ಪತ್ರೆಯ ಪಕ್ಕದ ಕಟ್ಟಡದಲ್ಲಿ ಇರುವಂತಹ ಸರ್ಕಾರಿ ಮಹಿಳಾ ಕಾಲೇಜು. ಆದರೆ ಸದ್ಯ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಕಾಲೇಜು ತುಂಬಾ ಧೂಳು ತುಂಬಿಕೊಂಡಿದೆ. ಕ್ಲಾಸ್ ರೂಮ್ ಅಲ್ಲಿ ಉಸಿರಾಡೋದಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸಿದ್ರೆ ಶಾಸಕರು ಬಂದು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಇವತ್ತು ಬೆಳಿಗ್ಗೆ ದಮ್ಮು ಕಟ್ಟಿ ಎಮ್ಮು ಬಂದು ಮಂಗಳೂರಲ್ಲಿ ವಿದ್ಯಾರ್ಥಿನಿಯರಿಗೆ ಧೂಳಿನ ಗೋಳು. ಮಾತಿಗೆ ಮಾತು, ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಿನ್ಸಿಪಾಲ್. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ನೋಡಿದ್ರಲ್ಲ, ಇದು ಪುತ್ತೂರು ಶಾಸಕ ಅಶೋಕ್ ರೈ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ರೀತಿ. ಅಷ್ಟಕ್ಕೂ ಶಾಸಕ ಅಶೋಕ್ ಕುಮಾರ್ ರೈ ಇಷ್ಟೊಂದು ಗರಂ ಆಗಲು ಕಾರಣವಾಗಿದ್ದು ವಿದ್ಯಾರ್ಥಿನಿಯರ ಪ್ರತಿಭಟನೆ. ಕ್ಲಾಸ್ ರೂಮ್ನಲ್ಲಿ ಧೂಳಿನಿಂದ ಕುಳಿತುಕೊಳ್ಳಲು ಆಗೋದಿಲ್ಲ ಅಂತ ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದು ಶಾಸಕರನ್ನ ಕೆರಳಿಸಿದೆ. ವೆಲ್ಫೇರ್ ಆಫೀಸರ್ ಅದೆಷ್ಟೇ ಸಮಜಾಯಿಷಿ ನೀಡಲು ಹೋದ್ರೂ ಶಾಸಕರು ಮಾತ್ರ ಡೋಂಟ್ ಟಾಕ್, ನನಗ್ಯಾಕೆ ಹೇಳಿಲ್ಲ ಅಂತ ಗದರಿಸಿದ್ದಾರೆ. ಇನ್ನು ಶಾಸಕರ ಜೊತೆಗೆ ಇದ್ದ ಒಂದಷ್ಟು ಚೇಲಾಗಳು ಕೂಡ ಶಾಸಕರ ಜೊತೆ ಸೇರಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಸರ್ ಒಂದು ನಿಮಿಷ ತಾವು ಒಮ್ಮೆ ಬಂದು ಅಸಲಿಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸಮೀಪದ ಕಟ್ಟಡದಲ್ಲಿ ಮಹಿಳಾ ಕಾಲೇಜು ನಡೆಸಲಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇರೋ ಕಾರಣ ಕ್ಲಾಸ್ ರೂಮ್ ತುಂಬೆಲ್ಲ ಧೂಳು ಹಾರಿ ಬರ್ತಾ ಇದೆ. ಹೀಗಾಗಿ ಹಲವು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಆಗಾಗ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರ್ತಾ ಇದ್ರು. ಇದಕ್ಕೊಂದು ಪರಿಹಾರ ಮಾಡಿ ಅಂತ ವಿದ್ಯಾರ್ಥಿನಿಯರು ಇಂದು ಪ್ರತಿಭಟನೆಗೆ ಕುಳಿತಿದ್ರು. ಆದರೆ ನನ್ನ ಗಮನಕ್ಕೆ ಈ ವಿಚಾರವೇ ತರದೆ ಪ್ರತಿಭಟನೆ ಯಾಕೆ ಮಾಡಿದ್ದು ಅನ್ನೋದು ಶಾಸಕರ ವಾದವಾಗಿತ್ತು. ಆದರೆ ಶಾಸಕರ ಈ ವಾದಕ್ಕೆ ಕಾಲೇಜು ಪ್ರಾಂಶುಪಾಲರು ಮಾತ್ರ ಸರಿಯಾದ ತಿರುಗೇಟು ನೀಡಿದ್ರು. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ ನನಗೆ ಹೇಳ್ರಿ, ಅಷ್ಟಕ್ಕೂ ಶಾಸಕರ ಕಚೇರಿಯಿಂದ 100 ಮೀಟರ್ ದೂರದಲ್ಲಿ ಈ ಮಹಿಳಾ ಕಾಲೇಜು ಇದೆ. ಇಲ್ಲಿ ಆಸ್ಪತ್ರೆಯ ಕಾಮಗಾರಿಯಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಶಾಸಕರಿಗೆ ಗೊತ್ತಾಗದೇ ಇರೋದಿಲ್ಲ. ಆದರೂ ಶಾಸಕರು ಈ ರೀತಿಯಾಗಿ ವರ್ತಿಸಿದ್ದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ದೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.